ತಮ್ಮ ಕಂಠದ ಮೂಲಕ ಕೋಟ್ಯಾಂತರ ಜನರ ಮನವನ್ನು ಗೆದ್ದಿದ್ದಂತಹ ಎಸ್ ಜಾನಕಿ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಎಸ್ ಜಾನಕಿ ಭಾರತೀಯರ ಶರೀರಕ್ಕೆ ಕುಟುಂಬಸ್ಥರು, ಕಲಾವಿದರು, ರಾಜಕೀಯ ಗಣ್ಯರು ಹಾಗೂ ಅಭಿಮಾನಿಗಳು ಅಂತಿಮ ನಮನವನ್ನು ಸಲ್ಲಿಸಿದರು. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಸಕಲ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿತು. ಎಸ್ ಜಾನಕಿ ಚಿತೆಗೆ ಮೊಮ್ಮಗಳಾದಂತಹ ಅಪ್ಸರಾ ಅಗ್ನಿಸ್ಪರ್ಶವನ್ನು ಮಾಡಿದರು. ಮೈಸೂರಿನ ಕಣಿಯನಹುಂಡಿಯಲ್ಲಿ ಎಸ್ ಜಾನಕಿಯ ಇಚ್ಛೆಯಂತೆ ಅಂತ್ಯ ಸಂಸ್ಕಾರ ಅನ್ನುವಂಥದ್ದು ನಡೆಯಿತು. ಸುಮಾರು 6 ದಶಕಗಳ ಸಂಗೀತ ಪ್ರಯಾಣದಲ್ಲಿ ಸಾವಿರಾರು ಹಾಡುಗಳಿಗೆ ಧ್ವನಿಯಾಗಿದ್ದಂಥವರು. ಕನ್ನಡ, ತೆಲುಗು ಸೇರಿ ಅನೇಕ ಭಾಷೆಗಳಲ್ಲಿ ಗಾಯನದ ಮೂಲಕ ಅಚ್ಚಳಿಯದ ಛಾಪನ್ನು ಮೂಡಿಸಿದ್ದಾರೆ ಎಸ್ ಜಾನಕಿ. ಇನ್ನು ಎಸ್ ಜಾನಕಿ ಸ್ಮಾರಕದ ಬಗ್ಗೆ ನಾದಬ್ರಹ್ಮ ಹಂಸಲೇಖ ಧ್ವನಿ ಎತ್ತಿದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ಜಯಮಾಲಾ ಬಳಿ ಮನವಿಯನ್ನು ಮಾಡಿದ್ದಾರೆ. ವಿಡಿಯೋ ಮೂಲಕ ಮನವಿ ಮಾಡಿದಂತಹ ಹಂಸಲೇಖ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ಜಯಮಾಲಾ ಅವರಿಗೆ ನಮಸ್ಕಾರಗಳು. ಗಾನಕೋಗಿಲೆ ಜಾನಕಿ ಅಮ್ಮ ಕರುನಾಡಿನ ಮತ್ತು ಮೈಸೂರಿನ ಮಣ್ಣಲ್ಲಿ ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ಮಣ್ಣಿಗೆ ಹೋಗೋದಕ್ಕೂ ಮುಂಚೆ ಕರುನಾಡಿನ ಜನರು ಕಣತೆರೆಯಬೇಕು. ಅವರಿಗಾಗಿ ಮೈಸೂರಲ್ಲೊಂದು ಸ್ಮಾರಕ ಮಾಡುವ ಯೋಜನೆಯನ್ನು ಜಾರಿಗೆ ತರಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಜಾನಕಿ ಅಂದರೆ ಸೀತೆ, ಸೀತೆ ಅಂದರೆ ನಮಗೆ ಗೀತೆ. ಆಕೆಯ ಆಸೆ ಕರುನಾಡಿನಲ್ಲಿ ಇರೋದು. ನಾವು ಅದಕ್ಕೆ ಇಂಬು ಕೊಡುವುದು ಬೇಡವೇ? ದಯಮಾಡಿ ನೀವು ಈ ಸುದ್ದಿಯನ್ನು ಸರ್ಕಾರಕ್ಕೆ ತಿಳಿಸಿ ಅಂತ ವಿನಂತಿಸಿಕೊಳ್ತೇನೆ ಅಂತ ಹಂಸಲೇಖ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಆ ಶಿಷ್ಯ ಒಪ್ಪಿದರೆ, ಅವ್ರ ಕುಟುಂಬದವರು ಒಪ್ಪಿದರೆ, ನಾವು ಅಲ್ಲಿ ಜಾನಕಮ್ಮನವರ ಬೃಹತ್ ಧ್ಯಾನ ಮಂಟಪದ ಒಂದು ಮೆಮೋರಿಯಲನ್ನು ನಿರ್ಮಿಸ್ತೇವೆ. ಅದಕ್ಕೆ ನಮ್ಮ ಸಂಗೀತದ ಸಂಘದ ಪೂರ್ತಿ ನೆರವೇರುತ್ತೆ. ಸಾರ್ವಜನಿಕರು, ಅವರ ಅಭಿಮಾನಿಗಳು, ಸರ್ಕಾರ ಇದ್ರ ಜೊತೆಯಲ್ಲಿ ಕೈಗೂಡಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ನಾನು ನಮ್ಮ ಕರ್ನಾಟಕದ ಸಂಗೀತ ಸಂಘದ ಪರವಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಶಾಸಕರಾಗಿರುವಂತಹ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಆದಾಯ ಮೀರಿ ಆಸ್ತಿ ಗಳಿಸಿರುವಂತಹ ವಿಚಾರ ಈಗ ಲೋಕಾಯುಕ್ತರ ಪೊಲೀಸರ ತನಿಖೆಯಲ್ಲಿ ದೃಢಪಟ್ಟಿದೆ. ಈ ಬೆನ್ನಲ್ಲಿಯೇ ಅವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯ ಅವಿಯೋಜಿತ ಮಂಜೂರಾತಿ ನೀಡುವಂತೆ ರಾಜ್ಯಪಾಲರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಶಾಸಕ ಜಮೀರ್ 20 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಆದಾಯಕ್ಕಿಂತ 50% ಅಂದರೆ 30 ಕೋಟಿಗಿಂತ ಹೆಚ್ಚು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ಹೀಗಾಗಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅನ್ವಯ ಕ್ರಿಮಿನಲ್ ಮೊಕದ್ದಮೆ ಆರೋಪದಲ್ಲಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಬೇಕಾಗಿದೆ. ಇದಕ್ಕೆ ಅಗತ್ಯವಾದಂತಹ ಪೂರ್ವಾನುಮತಿ ಕೋರಿ ರಾಜ್ಯಪಾಲರಿಗೆ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ. ಅದರಿಂದ ಜಮೀರ್ಗೆ ಈಗ ಸಂಕಷ್ಟ ಎದುರಾಗಿದೆ. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ವಾಸ್ತವ್ಯ ಸ್ಥಿತಿ ಅರಿಯಲು ಸಾರಿಗೆ ಸಚಿವರಾಗಿ ಈಗ ಮುಂದಾಗಿದ್ದರು. ಭೈರತಿ ಸುರೇಶ್ ಭಾನುವಾರ BMTC ಬಸ್ನಲ್ಲಿ ಸಾಮಾನ್ಯರಂತೆ ಪ್ರಯಾಣಿಸ್ತಾ ಇದ್ದರು. ಮಾಸ್ಕ್ ಧರಿಸಿಕೊಂಡು ಭೂಪಸಂದ್ರದಿಂದ ಹೆಬ್ಬಾಳದವರೆಗೆ ಪ್ರಯಾಣವನ್ನು ಬಳಸುವ ವೇಳೆಯಲ್ಲಿ ಈ ಘಟನೆ ನಡೆದಿದೆ. ಬಸ್ಸಿಗೆ ಹತ್ತಿದಂತಹ ಸಚಿವ ಭೈರತಿ ಸುರೇಶ್ 2 ಟಿಕೆಟ್ ನೀಡುವಂತೆ ಕಂಡಕ್ಟರ್ಗೆ ತಿಳಿಸಿ 100 ರೂಪಾಯಿಗಳನ್ನು ನೀಡಿದರು. ಉಳಿದ ಹಣಕ್ಕಾಗಿ ಕಂಡಕ್ಟರ್ 12 ರೂಪಾಯಿ ಚಿಲ್ಲರೆ ನೀಡಿ ಅಂತ ಸಚಿವರಿಗೆ ಹೇಳಿದರು. ಆದರೆ ಸಚಿವರು ತಮ್ಮ ಬಳಿ ಚಿಲ್ಲರೆ ಇಲ್ಲ ಅಂತ ಉತ್ತರವನ್ನು ನೀಡಿದರು. ಚಿಲ್ಲರೆ ಇಲ್ಲದಿದ್ದಕ್ಕೆ ಸಚಿವರನ್ನು ಕಂಡಕ್ಟರ್ ಬಸ್ನಿಂದ ಕೆಳಗಡೆ ಇಳಿಸಿದ್ದಾರೆ. ನಾವು ಬಾಂಗ್ಲಾದೇಶದವರಿಗೆ ಪ್ರಮಾಣ ಪತ್ರ ನೀಡುತ್ತಿದ್ದೇವೆ ಎಂದು BJP ಆರೋಪಿಸ್ತಾ ಇದೆ. ಆದರೆ ನನ್ನ ಪ್ರಶ್ನೆ ಏನು ಅಂತಂದರೆ, ಬಾಂಗ್ಲಾದೇಶದವರು ಬೆಂಗಳೂರಿಗೆ ಹೇಗೆ ಬರ್ತಾ ಇದ್ದಾರೆ? ಅಂತಾರಾಷ್ಟ್ರೀಯ ಗಡಿಯನ್ನು ಕಾಯ್ತಾ ಇರೋ ಜವಾಬ್ದಾರಿ ಯಾರದ್ದು? ಇದು ರಾಜ್ಯ ಸರ್ಕಾರದ ಜವಾಬ್ದಾರಿಯೋ ಅಥವಾ ಕೇಂದ್ರದ ಜವಾಬ್ದಾರಿಯೋ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅಕ್ರಮ ವಲಸಿಗರಿಗೆ ನಮ್ಮ ಸರ್ಕಾರ ಯಾವುದೇ ಪ್ರಮಾಣ ಪತ್ರವನ್ನು ನೀಡಲ್ಲ, ಅದಕ್ಕೆ ಅವಕಾಶವನ್ನೂ ಕೂಡ ಮಾಡಿಕೊಡೋದಿಲ್ಲ ಅಂತ ಹೇಳಿದರು. ಗಡಿ ಭದ್ರತಾ ಸಂಪೂರ್ಣವಾಗಿ ಕೇಂದ್ರದ ಜವಾಬ್ದಾರಿ ಆಗಿದೆ. ಅದರಲ್ಲಿ ವೈಫಲ್ಯ ಕಂಡು ಬಂದರೆ ಅದರ ಹೊಣೆಯನ್ನು ರಾಜ್ಯದ ಮೇಲೆ ಹೊರಿಸುವುದು ಸರಿಯಲ್ಲ ಅಂತ ಹೇಳಿದರು. ಹಳೆ ಪಿಂಚಣಿಯ ಯೋಜನೆಯನ್ನು ಮರುಜಾರಿ ಮಾಡಬೇಕು ಎಂಬ ರಾಜ್ಯ ಸರ್ಕಾರಿ ನೌಕರರ 2 ದಶಕಗಳ ಬೇಡಿಕೆಯನ್ನು ಈಡೇರಿಸುವ ಆಶಾಭಾವ ಈಗ ಮೂಡಿದೆ. ವಿವಿಧ ರಾಜ್ಯಗಳಲ್ಲಿ ಅಧ್ಯಯನ ನಡೆಸಲು ನೇಮಿಸಿದಂತಹ IAS ಅಧಿಕಾರಿಗಳ ಸಮಿತಿಯಿಂದ ವರದಿ ಪಡೆದು ಸಂಪುಟ ಸಭೆಯಲ್ಲಿ ಚರ್ಚೆ ನಿರ್ಧಾರ ತೆಗೆದುಕೊಳ್ಳುವ ಭರವಸೆಯನ್ನು CM ಈಗ ನೀಡಿದ್ದಾರೆ.
ರಾಜ್ಯದಲ್ಲಿ 2006ರ ನಂತರ ನೇಮಕವಾದಂತಹ ಸರ್ಕಾರಿ NCP ಅನ್ವಯಗಳಾಗಿದ್ದಂತಹ ಹಳೆ ಪಿಂಚಣಿ ಯೋಜನೆಯಲ್ಲಿ ನೌಕರರಿಗೆ ಕೊನೆಯ ತಿಂಗಳು ತೆಗೆದುಕೊಂಡು ಮೂಲ ವೇತನ 50ರಷ್ಟು ಮೊತ್ತವನ್ನು ಪ್ರತಿ ತಿಂಗಳು ಪಿಂಚಣಿಯಾಗಿ ನೀಡಲಾಗ್ತಾ ಇತ್ತು. ನಿಧನದ ನಂತರ ಕುಟುಂಬದ ಪಿಂಚಣಿ ಸೌಲಭ್ಯವು ಸಿಗ್ತಾ ಇತ್ತು. ಇನ್ನು NPSನಲ್ಲಿ ಇಂತಹ ಸೌಲಭ್ಯಗಳಿಲ್ಲ. ಆದ್ದರಿಂದ ಹಳೆ ಪಿಂಚಣಿ ವ್ಯವಸ್ಥೆ ಬೇಕು ಅಂತ ನೌಕರರು ಈಗ ಆಗ್ರಹ ಮಾಡ್ತಾ ಇದ್ದಾರೆ. ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದೀರಿ. ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನು ಮಂಡಿಸಿದ್ರಿ. ಏನು ನನ್ನ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮದನ್ನು ಚರ್ಚೆ ಮಾಡಿ ನಮ್ಮ ಕೈಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಿರೋರು. ಇವತ್ತು ಯಾವ್ದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವ್ದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದ್ರೆ ಇದು ಮತ್ತೆ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹೀಗಾಗಿ ರೈತರು ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಜಿಲ್ಲೆಯ ಕೆಲವೆಡೆ ಈಗಾಗಲೇ ಬೆಳೆ ಹಾನಿಯ ಬಗ್ಗೆ ಸಮೀಕ್ಷೆ ಮಾಡಲಾಗಿದೆ. ಇನ್ನು ಉಳಿದ ಕಡೆ ಬೆಳೆ ಹಾನಿ ಸಮೀಕ್ಷೆ ಮಾಡಲಾಗ್ತಾ ಇದೆ ಅಂತ ಸರ್ಕಾರ ಈ ಕುರಿತು ವರದಿಯನ್ನು ಪಡೆದುಕೊಂಡು ಮುಂದಿನ ತೀರ್ಮಾನಗಳನ್ನು ಮಾಡುತ್ತೆ. ರೈತರಿಗೆ ಸೂಕ್ತ ಪರಿಹಾರ ನೀಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಜನಗಳಿಗೆ ಹೇಳಿದ್ದಾರೆ. ಕಡಿಮೆ ಇದೆ, ಅದನ್ನ ಮತ್ತೆ ಬರ್ತಿದ್ದ ಆಶಯವಾಣಿ ಹೊಂದಿದ್ದೀವಿ. ಈಗ ಅಟ್ಲೀಸ್ಟು ಕುಡಿ ನೀರಿಗಾರ ಈಗ ಸಮಸ್ಯೆ ಪರಿಹಾರ ಅಂತ ಆಗಿದೆ. ಎಲ್ಲ ಡ್ಯಾಮ್ನ ತುಂಬಿದೆ. ಬೆಳೆಗೆ ಮಾತ್ರ ತೊಂದರೆ ಇದೆ ಇನ್ನೂ. ಸೊ ನೋಡೋಣ, ವೆಟ್ ಮಾಡೋಣ. ಈ ತಿಂಗಳಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಆದರೆ ಒಳ್ಳೇದಾಗ್ತದೆ. ಕಡಿಮೆ ಇದೆ, ಪ್ರಶ್ನೆ ಇಲ್ಲ, ಕಡಿಮೆ ಇದೆ. ಅದು ನೋಡೋಣ, ಮತ್ತೆ ಬರ್ತಿದ್ದ ಆಶಯವಾಣಿ ಹೊಂದಿದ್ದೀವಿ. ಈಗ ಅಟ್ಲೀಸ್ಟು ಕುಡಿ ನೀರಿಗಾರ ಈಗ ಸಮಸ್ಯೆ ಪರಿಹಾರ ಅಂತ ಆಗಿದೆ. ಎಲ್ಲ ಡ್ಯಾಮ್ನ ತುಂಬಿದೆ. ಬೆಳೆಗೆ ಮಾತ್ರ ತೊಂದರೆ ಇದೆ ಇನ್ನೂ. ಸೊ ನೋಡೋಣ, ವೆಟ್ ಮಾಡೋಣ. ಈ ತಿಂಗಳಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಆದರೆ ಒಳ್ಳೇದಾಗ್ತದೆ. ಕಡಿಮೆ ಇದೆ, ಪ್ರಶ್ನೆ ಇಲ್ಲ, ಕಡಿಮೆ ಇದೆ. ಅದು ನೋಡೋಣ, ಮತ್ತೆ ಬರ್ತಿದ್ದ ಆಶಯವಾಣಿ ಹೊಂದಿದ್ದೀವಿ. ಈಗ ಅಟ್ಲೀಸ್ಟು ಕುಡಿ ನೀರಿಗಾರ ಈಗ ಸಮಸ್ಯೆ ಪರಿಹಾರ ಅಂತ ಆಗಿದೆ. ಎಲ್ಲ ಡ್ಯಾಮ್ನ ತುಂಬಿದೆ. ಬೆಳೆಗೆ ಮಾತ್ರ ತೊಂದರೆ ಇದೆ ಇನ್ನೂ. ಸೊ ನೋಡೋಣ, ವೆಟ್ ಮಾಡೋಣ. ಈ ತಿಂಗಳಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಆದರೆ ಒಳ್ಳೇದಾಗ್ತದೆ. ಕಡಿಮೆ ಇದೆ, ಪ್ರಶ್ನೆ ಇಲ್ಲ, ಕಡಿಮೆ ಇದೆ. ಅದು ನೋಡೋಣ, ಮತ್ತೆ ಬರ್ತಿದ್ದ ಆಶಯವಾಣಿ ಹೊಂದಿದ್ದೀವಿ. ಈಗ ಅಟ್ಲೀಸ್ಟು ಕಾಂಗ್ರೆಸ್ ಮತ್ತು JDS ಮಧ್ಯೆ BMTC ಬಡದಾಟ ಶುರುವಾಗಿದೆ. BMTC ಪ್ರಯಾಣಿಕರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಇ-ಡ್ರೈವ್ ಯೋಜನೆ ಅಡಿಯಲ್ಲಿ 4500 ಎಲೆಕ್ಟ್ರಿಕಲ್ ಬಸ್ಸುಗಳನ್ನು ಮಂಜೂರು ಮಾಡಿದೆ. ಇದಕ್ಕೆ ಪೂರಕವಾಗಿ 1505 ಕೋಟಿ ರೂಪಾಯಿಯ ಭಾರೀ ಸಹಾಯಧನವನ್ನು ಘೋಷಿಸಲಾಗಿದೆ. ಆದರೆ ಕೇಂದ್ರದ ಈ ಬೃಹತ್ ಯೋಜನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕ್ಯಾಬಿನೆಟ್ನಲ್ಲಿ ಇನ್ನೂ ಅನುಮೋದನೆ ನೀಡದೆ ವಿಳಂಬ ಮಾಡ್ತಾ ಇರುವುದು ಅದು ತೀವ್ರ ರಾಜಕೀಯ ಸಂಘರ್ಷಕ್ಕೆ ಈಗ ಕಾರಣವಾಗಿದೆ. ಈ ಬಗ್ಗೆ JDS ತನ್ನ ಎಕ್ಸ್ ಖಾತೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದೆ. 60% ಖಾತೆಯ ಕಮಿಷನ್ ಕಾಂಗ್ರೆಸ್ ಸರ್ಕಾರಕ್ಕೆ ಸಾರ್ವಜನಿಕ ಸಾರಿಗೆಯಿಂದ ಹೋಗುತ್ತೆ, ಇದು ಮುಖ್ಯವಾಗಿದೆ ಅಂತ JDS ಆಕ್ರೋಶವನ್ನು ಈಗ ವ್ಯಕ್ತಪಡಿಸ್ತಾ ಇದೆ. ಮನೆ ದುರಸ್ಥಿತಿ ವೇಳೆ ಮೇಲ್ಮನೆ ಕುಸಿದು ಇಬ್ಬರು ಮೃತಪಟ್ಟಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕೋಟಲಗಿಯಲ್ಲಿ ಘಟನೆ ಅನ್ನುವಂಥದ್ದು ಸಂಭವಿಸಿದೆ. ಮಳೆಯಿಂದ ಮನೆಯ ಮೇಲ್ಛಾವಣಿ ಸೋರ್ತಾ ಇತ್ತು. ಹೀಗಾಗಿ ದುರಸ್ಥಿತಿ ಕಾರ್ಯಕ್ಕೆ ಅವರು ಮುಂದಾಗಿದ್ದರು. ಈ ವೇಳೆ ಏಕಾಏಕಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಮಹದೇವ ಬಡ್ಗೇರ್ ಸೈಯದ್ ಎಂಬುವವರು ಮಣ್ಣಿನಲ್ಲಿ ಸಿಲುಕಿಕೊಂಡಿದ್ದಾರೆ. 1 ಗಂಟೆಗಳ ಕಾಲ ಮಣ್ಣಲ್ಲಿ ಸಿಲುಕಿದ್ದಂತಹ ಇಬ್ಬರನ್ನು ಸ್ಥಳೀಯರು ಹೊರಗಡೆ ತೆಗೆದಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಶ್ರೀಗಂಧದ ಮರವನ್ನು ಕಳ್ಳತನ ಮಾಡ್ತಾ ಇದ್ದಂತಹ ಆರೋಪಿಗಳನ್ನು ಬಂಧಿಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯಲ್ಲಿ ನಡೆದಿದೆ. ಎಡಹಳ್ಳಿ ಗ್ರಾಮದ ಚಿಂಕಾರ ಅರಣ್ಯ ಪ್ರದೇಶ ವ್ಯಾಪ್ತಿಯ ಅಮಲಝರಿ ಗ್ರಾಮದ ವ್ಯಾಪ್ತಿಯಲ್ಲಿ ಅಪಾರ ಪ್ರಮಾಣದ ಶ್ರೀಗಂಧ ಮರವನ್ನು ಕತ್ತರಿಸಿ ಸಂಗ್ರಹ ಮಾಡಲಾಗ್ತಾ ಇತ್ತು. ಸುದ್ದಿ ತಿಳಿದು ದಾಳಿ ಮಾಡಿದಂತಹ ಅರಣ್ಯಾಧಿಕಾರಿಗಳು ಮಧ್ಯಪ್ರದೇಶದ ಮತ್ತು ಮಹಾರಾಷ್ಟ್ರ ಮೂಲದ ಆರೋಪಿಗಳನ್ನು ಬಂಧಿಸಿ ಶ್ರೀಗಂಧದ ಮರಗಳನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ.